ಅಜ್ಜಿ ಒಳ್ಳೆ ಬಕಪಕ್ಷಿ ಥರ ಕಾಯ್ತಾ ಇದ್ದಾರೆ. ನೆಂಟ್ರು ಏನಾರು ಬರ್ತಾ ಇದ್ದಾರಾ ಹೇಗೆ? ನೆಂಟರು ಬರ್ತಾರೋ ಇಲ್ಲ, ಆದರೆ ಪಂಟ್ರು ಬರ್ಬೋದೇನೋ. ಅಜಯ್, ಯಾರಿಗೆ ಕಾಯ್ತಾ ಇದೆಯಾ? ದೇವಲೋಕದಿಂದ ಇಂದ್ರ ಐರಾವತದ ಮೇಲೆ ಕುಂತ್ಕೊಂಡು ಬತ್ತಾವನಲ್ಲ ಅಂತ ಕಾಯ್ತಾ ಇವನೇ. ಜೋಕಾ? ಜೋಕಲ್ಲ ಕಣ್ಲಲ್ಲಿ, ಅಲ್ಲಿ ನೋಡ ನಮ್ಮ ದೊರೆ ಹೆಂಗ್ ಬತ್ತಾವನೆ ಅಂತ. ಇಂದ್ರೆ ಇದೇನೆ ನನ್ನ ಕಣ್ಣು ನಾನೇ ನಂಬಕ್ಕಾಯ್ತಾ ಇಲ್ಲ. ನನಗೂ ಅದೇ, ನನ್ನ ಕಣ್ಣೇ ನಂಬೋಕ್ಕಾಗ್ತಾ ಇಲ್ಲ. ದೇವಲೋಕದಿಂದ ಇಂದ್ರ ಒಡವೆ ವಸ್ತು ಹಾಕೊಂಡು ಬಂದಂಗೆ ಹೆಂಗ್ ಬಂದವನೇ ನಮ್ಮ ದೇವ್ರು ನೋಡ್ಲಾ. ಐರಾವತ ರಾಜಹಂಸ ಎಲ್ಲ ಹೊತ್ಕೊಂಡು ಬಂದಂಗೈತೆ ಬಿಡು. ಆದ್ರೆ ಈ ಹೊಸ ಅವತಾರ ಏನಂತ ಗೊತ್ತಾಗ್ಲಿಲ್ಲ. ಇದೇ ಅವತಾರ. ವಿಷ್ಣು ದೇವರು 10 ಅವತಾರ ಎತ್ತಿದ್ರು. ಇನ್ ಮುಂದೆ ನಮ್ಮ ದೇವರು ಇದು ಹೊಸ ಅವತಾರ. ಇನ್ ಮುಂದೆ ಹಿಂಗೆ ಇರ್ತಾರೆ. ನೋಡ್ಲಾ, ಕಣ್ತುಂಬ ನೋಡ್ಲಾ ನಮ್ ದೇವ್ರು ಹೆಂಗಿದಾನೆ ಅಂತ. ಅಜ್ಜಿ ಆಶೀರ್ವಾದ ಮಾಡಿ. 100 ಕಾಲ 100 ಮಕ್ಕಳನ್ನ ಎತ್ಕೊಂಡು ಸುಖವಾಗಿ ಬಾಡಿ. ಸಾಕ? ಭಾವ, ಅಕ್ಕ, ನಿಮ್ಮ ಆಶೀರ್ವಾದನೂ ಬೇಕು. ಆಶೀರ್ವಾದನ? ಆಯ್ತಮ್ಮ. ವಾದ ಮಾಡೋ ಟೈಮಾಗ ಆಶೀರ್ವಾದ ಬೇಕಂತ. ರೂಮ್ ಹೋಯ್ತು, ಅಧಿಕಾರ ಹೋಯ್ತು, ಈಗ ಒಡವೆನೂ ಹೋಯ್ತು ರೀ. ಪರವಾಗಿಲ್ಲ, ಕಾಲ್ ಮುಟ್ಟಿ ನಮಸ್ಕಾರ ಮಾಡೋದು ಬೇಕಾಗಿಲ್ಲ. ಆಶೀರ್ವಾದನೇ ಇಲ್ಲೇ ಮನಸ್ಸಿಂದ ಮಾಡ್ತೀನಿ. ಸಂದಗಿರಿ ನಾಗ ಏನಂಗ ಅನುಮಾನದಿಂದ ನೋಡ್ತಾ ಇದ್ದೀವಿ? ಅನುಮಾನ ಏನು ಬಂತಜ್ಜಿ? ಕಣ್ಮುಂದೆ ಎಲ್ಲ ಕಾಣ್ತೈತಲ್ಲ. ನಮ್ಮ ಮನುಗೆ ಪಟ್ಟಾಭಿಷೇಕ ಆಗೋದೊಂದೇ ಬಾಕಿ. ಇಷ್ಟು ದೊಡ್ಡ ಮಾತೆಲ್ಲ ಯಾಕಪ್ಪ ಆಡ್ತೀಯ? ಏನೋ ದೊಡ್ಡ ಮನ್ಸು ಮಾಡಿ ಅತ್ತೆ ಬಟ್ಟೆ ಒಡವೆ ಎಲ್ಲ ಕೊಟ್ಟಿದ್ದಾರೆ. ಇನ್ನು ಮುಂದೆ ಸುಮಾರು ಬರ್ತವೆ. ಇನ್ನೇನಾಗುತ್ತೆ? ನನಗೆ ಆಟ ಆಡೋದಕ್ಕೆ ತಮ್ಮ ತಂಗಿ ಸಿಗ್ತಾರಾ? ತಮ್ಮ ತಂಗಿ ಬೇಕಾ? ನಿಮ್ಮ ಅತ್ಗೇನು ಕೇಳ್ಬಿಟ್ಟು ಹೇಳ್ತೀನಿ ಇರು. ಸುಮ್ಮನೆ ತಮಾಷೆ ಮಾಡ್ತಾ ಇದ್ದಾರೆ ಅಷ್ಟೇ. ಅಜ್ಜಿ, ಇದನ್ನೆಲ್ಲ ಕೊಟ್ಟಿದ್ದೀರಾ, ಈಗ ಮುಂದೇನು? ರಾಣಿ, ಹೋಗ್ತಾ ಹೋಗ್ತಾ ಎಲ್ಲ ನಮಗೆ ಗೊತ್ತಾಗುತ್ತೆ. ನಮ್ಮ ದೊರೆ ಈ ಊರಿನ ರಾಜು, ಅದಂತೂ ಸತ್ಯ. ನಾನು ರಾಜ ಆದ್ನಂತೆ. ಅದ್ಗೆ ನಾನು ರಾಜ ಆದ್ನಂತೆ. ಅಣ್ಣ, ಈ ಸಿನಿಮಾದಲ್ಲಿ ರಾಜರ ಪಕ್ಕ ಒಬ್ಬ ಬಾಣ್ಲಿ ಅಣ್ಣ ನಿಂತಿರ್ತಾನಲ್ವಾ ಕತ್ತಿ ಹಿಡ್ಕೊಂಡು, ಆ ಥರ ನೀನು ನನ್ನ ಪಕ್ಕದಲ್ಲಿ ಯಾವಾಗ್ಲೂ ನಿಂತಿರ್ತೀಯಾ? ಯಾರಾದ್ರೂ ನನ್ಗೆ ಹೊಡೆಯೋದಕ್ಕೆ ಬಂದ್ರೆ ನೀನು ಅವ್ರನ್ನ ಹೊಡೆದಾಕ್ಬಿಡು. ಏನ್ರಿ ಹೇಳ್ತಾ ಇದ್ದ ನೀನು? ಬಾಹುಬಲಿ ನೋಡ್ಬಿಟ್ಟವನೆ, ನನ್ನ ಅದನ್ನ ಕಟ್ಟಪ್ಪ ಅನ್ಕೊಂಡ್ಬಿಟ್ಟವನೆ. ಆಯ್ತು, ಆ ಬಾಣ್ಲಿ ಇರ್ತಾನಲ್ಲ ಕಟ್ಟಪ್ಪ, ಅವನ್ ತರನೇ ನಿಂತ್ಕತೀನಿ. ನೀನು ಯಾರಿಗೂ ಹೊಡೆಯಕ್ ಬಿಡಕಲ್ಲ, ಮುಟ್ಟಾಕ್ ಬಿಡಕಲ್ಲ. ಅಜ್ಜಿ, ನಿಮ್ದು ಯಾವ್ರಿಗೆ ದೃಷ್ಟಿ ತೆಗೆದ್ಬಿಡು. ನಮ್ ದೃಷ್ಟಿನ ಆಗ್ಬಿಟ್ಟದೆ. ಇಂದ್ರಿ, ದೃಷ್ಟಿ ತಕೊಳ್ಳಿ, ನಡಿ ತೆಗೆದ್ಬಿಡು. ಇಂದ್ರಂಗೂ ನಾಗಂಗೂ ಹೊಟ್ಟೆ ಉರಿ ಜಾಸ್ತಿ. ನಿಮ್ಮ ಜೊತೆ ನಾನಿರ್ತೀನಿ, ನೀವೇನು ಭಯ ಪಟ್ಕೋಬೇಡಿ. ನಿಮ್ಗೋಸ್ಕರ ಅದೃಷ್ಟ ಹುಡ್ಕೊಂಡು ಬರ್ತವೆ. ರಾಣಿ, ದಿನ ದಿನಕ್ಕೂ ನಮ್ಮ ಜೀವನದಲ್ಲಿ ಆಗ್ತಿರೋ ಬದಲಾವಣೆಗಳನ್ನು ನೋಡ್ತಾ ಇದ್ರೆ ನೀನು ನಮ್ಮನ್ನ ಎಲ್ಲೋ ಕರ್ಕೊಂಡು ಹೋಗ್ತಿದ್ಯಾ ಅನ್ಸತ್ತೆ. ಇರೋಷ್ಟು ದಿವಸ ಬರೀ ನರ್ಕಾನೇ ನೋಡ್ಬಿಟ್ಟೆ ನಾನು. ಈಗ ನೀನು ಬಂದ್ಮೇಲೆ ನನಗೆ ನನ್ನ ಮಗನಿಗೆ ಮನೆ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅನ್ನೋದು ನನಗೆ ಅರ್ಥ ಆಗುತ್ತೆ. ತುಂಬಿದ ಮನೆ ತುಂಬಿದ ಕೆರೆ ಯಾವತ್ತೂ ಒಡಿಬಾರ್ದು.
ಅದಕ್ಕೆ ಪರಿಹಾರಾರ್ಥವಾಗಿ ನಾನು ಹೇಳ್ತೀನಿ, ನಿಮ್ಮ ಕಳೆದೋಗಿರೋ ಒಡವೆ ಎಷ್ಟು ಬೆಲೆ ಅಂತ ಹೇಳಿ, ಅದಕ್ಕೆ 2ರಷ್ಟು ದುಡ್ಡು ನಾನು ನಿಮಗೆ ಕೊಡ್ತೀನಿ. ಆದರೆ ನಮ್ಮ ಶಿವು ಕುಟುಂಬಕ್ಕೆ ಮಾತ್ರ ನೀವು ಅವಮಾನ ಮಾಡಬಾರ್ದು. ದಯವಿಟ್ಟು ಅವಮಾನ ಮಾಡಬೇಡಿ. ಅಯ್ಯೋ ಮಾವ, ನೀವೇನ್ ಮಾವ ಕೈ ಮುಗಿತಾ ಇದ್ದೀರಾ? ಕೈ ಮುಗಿಬೇಡಿ ಮಾವ. ನೀವು ನನ್ನ ಯಾರು ಮಾವ? ನಮ್ಮನೆ ಮರುವಾದೆ ಹೋಗೋದು ಏನು ಹೊಸ್ದಲ್ಲ, ನಮ್ಗೆ ಅಭ್ಯಾಸ ಆಗೋಗೈತೆ. ಆದ್ರೆ ನೀವು ತೆಪ್ಪಲ್ಲ ನಂದೇ ಮಾವ, ನಂದೇ. ಹೆಂಗ್ಸ್ನ ನಾನು ಕರ್ಕ ಬರಬಾರ್ದು. ಶಿವ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ, ನನಗೆ ಗೊತ್ತು. ಆದರೆ ಅವ್ರ ಸರನ ನಾನು ತಗೊಂಡಿಲ್ಲ. ಸಾಕು ಅಪ್ಪಯ್ಯ, ನಿನ್ ಎಂಡ್ರಿಗೆ ಹೇಳು ನನ್ನ ಹೆಸರು ಅವಳು ಬಾಯಿನಾಗ ಬರ್ಕೊಡ್ದು ಅಂತ. ಹೀಟೊಂದು ವಯಸ್ಸಾದ್ರು ಕದಿಯೋ ಬುದ್ಧಿ ಬಿಟ್ಟಿಲ್ಲ. ಹುಟ್ಗುಣ ಸುಟ್ರು ಹೋಗಿಲ್ಲ. ಶಿವು, ಒಂದ್ ನಿಮಿಷ ನನ್ನ ಮಾತು ಕೇಳಪ್ಪ. ಅಷ್ಟೇ ಹೇಳೋದು ಕೇಳೋದು ಏನಿಲ್ಲ ಅತ್ತೆ, ಎಲ್ಲ ನಾಶವಾಗೋಗೈತಿ. ರೀ, ಇವಾಗ ಪೊಲೀಸ್ನ ನೀವೇ ಕರೆಸ್ತೀರೋ ಇಲ್ಲ ನಾನೇ ಕರೆಸ್ಲೋ?